300 ವರ್ಷ ಹಳೆ ದೇವಸ್ಥಾನ ಇದ್ರೂ ಕೂಡ ಅಲ್ಲಿ ಪೂಜೆ ಮಾಡೋ ಹಂಗಿಲ್ಲ. ಹೈಕೋರ್ಟ್ ಪೂಜೆ ಮಾಡ್ರಿ, ಜೀರ್ಣೋದ್ಧಾರ ಮಾಡ್ರಿ ಅಂದ್ರು ಮುಸ್ಲಿಂ ಗುಂಪು ಬಿಡಾಕತ್ತಿಲ್ಲ. 300 ವರ್ಷ ಹಳೇದಾದ್ರೆ ನಮ್ಗೇನ್ರಿ, 100 ವರ್ಷ ಹಳೇದು ನಮ್ಮ ಮಸೀದಿ ಐತಿ ಅಂತಾರ. ಗಂಟೆ ಜಾಗ್ತೆ ಸದ್ದು ಅವ್ರಿಗೆ ಡಿಸ್ಟರ್ಬ್ ಮಾಡ್ತೈತಿ. ತಮಿಳುನಾಡಿನ ಈ ಒಂದು ಘಟನೆ ನಮ್ಮೂರಾಗ ನಿಮ್ಮೂರಾಗ ನಡೆಯೋದು ದೂರಿಲ್ಲ. ಸೆಕ್ಯುಲರಿಸ್ಟ್ಗಳ ಪಾಠ ಬರೀ ಹಿಂದೂಗಳಿಗೆ ಆದ್ರ ಮುಸ್ಲಿಮ್ರಿಗೆ ಹೇಳೋರು ಯಾರು? ನಿಮ್ಗ ಒಂದು ಕತೆ ಹೇಳ್ತನು. ನಿಮ್ಮ ಊರಾಗ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ 100 ವರ್ಷ ಹಳಿದೈತಿ. ಆ ದೇವಸ್ಥಾನದಾಗ ನೀವು ಈಗ ಇಲ್ಲಿ ತನಕನೂ ಇವತ್ತಿನ ತನಕನೂ ಪೂಜೆ ಮಾಡ್ಕೋತಾ ಬರ್ತೀರಿ. ಗಂಟಿ ಬಾರಿಸ್ತೀರಿ, ಪೂಜೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಒಂದ್ಸಲ ಏನಾಗ್ತೈತಿ, ನಿಮ್ಮ ಊರಿಗೆ ಒಬ್ಬ ಮುಸ್ಲಿಂ ಕುಟುಂಬ ಬರ್ತೈತಿ ಇರಾಕ. ನೀವು ಹಿಂದೂಗಳು ಅಲ್ವಾ, ವಿಶಾಲ ಹೃದಯದವರು, ಅವ್ರಿಗೆ ಇರ್ರಿ ಇಲ್ಲೇ ನಮ್ಮ ಜೋಡಿನ ಇರ್ರಿ, ಭಾಯಿ ಭಾಯಿ ಅಂತ ಇರೋನು ಅಂತ ಅಂತೀರಿ. ಒಂದು ಮುಸ್ಲಿಂ ಕುಟುಂಬ 4 ಆಗ್ತೈತಿ, ವರ್ಷ ಕಳಿತಿದ್ದಂಗೆ 10 ಆಗ್ತೈತಿ, ಇನ್ನೊಂದೆರಡು ವರ್ಷ ಕಳಿತಿದ್ದಂಗೆ 20 ಆಗ್ತೈತಿ. ಹಾಗೆ ನಿಮ್ಮ ಹಿಂದೂಗಳಿದ್ದ ಏರಿಯಾ ಈಗ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಏರಿಯಾ ಆಗ್ತೈತಿ. ಈಗಲೂ ನೀವೇನು ಅನ್ಕೋತೀರಿ, ನಾವೆಲ್ಲ ಒಂದಾಗಿ ಬಾಳಕತ್ತೀವಿ ಅನ್ಕೋತೀರಿ. ನಿಮ್ಮ 100 ವರ್ಷ ಹಳೆಯ ದೇವಸ್ಥಾನಕ್ಕೆ ನೀವು ಇವತ್ತು ಪೂಜೆ ಮಾಡಕ್ಕೆ ಹೋಗ್ತೀರಿ. ನಿಮಗೆ ಅನ್ನಿಸ್ತೈತಿ ಹೆಂಗೂ ನಾವು ಈ ದೇವಸ್ಥಾನ ದೊಡ್ಡದು ಮಾಡೋನು, ಸ್ವಲ್ಪ ಹೆಂಗೂ 100 ವರ್ಷ ಹಳೆ ಇತಿಹಾಸ ಐತಿ, ದೊಡ್ಡದಾಗಿ ನಿರ್ಮಿಸ್ಕೊಳ್ಳೋನು ಅಂತೀರಿ. ಅನ್ನೋದಷ್ಟೇ ಅಲ್ಲ, ಪೂಜೆ ಮಾಡ್ಕೊತ ಇರ್ತೀರಿ. ಮುಸ್ಲಿಂ ಸಮುದಾಯ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ಅವ್ರು ಬರ್ತಾರೆ. ಈ ಗಂಟಿ ಸದ್ದು ನಮಗಾಗೋದಿಲ್ಲ, ಗಂಟಿ ಬಾರಿಸ್ಬೇಡ್ರಿ. ಪೂಜೆ ಮಾಡ್ಬೇಕಾದ್ರೆ ಜಾಕ್ಟಿ ಹೊಡಿತಿರಲ್ಲ, ಅದು ಹೊಡಿಬೇಡ್ರಿ, ಅದು ನಮಗಾಗೋದಿಲ್ಲ. ಬಾಜು ನಮ್ದೊಂದು ಮಸೀದಿ ಕಟ್ಟಿವು ನಾವು, ಈ ಗಂಟಿ ಸದ್ದು, ನಿಮ್ಮ ಭಜನೆ ಸದ್ದು, ನಿಮ್ಮ ಸಂಪ್ರದಾಯ ನಮಗೆ ಹಿಡಿಸ್ವಲ್ತು. ದೇವಸ್ಥಾನ ಬೇರೆ ಕಡೆ ಮಾಡ್ಕೊಳ್ರಿ, ಇಲ್ಲಿ ಪೂಜೆ ಮಾಡಬೇಡ್ರಿ ಅಂತಾರೆ. ಯಾಕಂದ್ರೆ ಅವ್ರ ಭಾವನೆಗೆ ಅದು ಅಕ್ಕೆ ಆಗ್ತೈತಂತ, ನಿಮ್ಮ ಭಾವನೆ ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚೈತಿ. ಹಿಂಗೆಲ್ಲ ಎಲ್ಲ ಆಗ್ತೈತಿ, ನಮ್ಮೂರಾಗ ಹಂಗೆಲ್ಲ ಆಗೋದಿಲ್ಲ, ಏನೇನಿದೆ ಹೇಳ್ತೀರೇನಂತ ಅನ್ನಬೇಡ್ರಿ. ಹಿಂಗೆ ನಡೆದೈತಿ. ನಿಮ್ಮೂರಾಗೂ ನಡೆಯೋದ ಭಾಳ ದೂರಿಲ್ಲ, ಯಾವಾಗ ಬೇಕಾದರೂ ನಡಿಬಹುದು. ಇದೇ ರೀತಿ ಘಟನೆ ನಡೆದು ತಮಿಳುನಾಡಿನ ಮಧುರೈಯ ಪೆರೆಯೂರು ತಾಲೂಕೊಳಗ 300 ವರ್ಷ ಹಳೆಯ ದೇವಸ್ಥಾನ ಅರಳ್ಮಿಗು ವಿನಾಯಕ ಅರಳ್ಮಿಗು ಕರುಪ್ಪನೈ ದೇವಸ್ಥಾನ ಇದ್ದು. ಈ ದೇವಸ್ಥಾನ 300 ವರ್ಷ ಹಳೆವು ಅಂತ ಅಲ್ಲಿನ ಜನ ಅದನ್ನು ರಿನೋವೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ದೇವಸ್ಥಾನ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಡಿ ಒಳಗೆ ಬರೋದ್ರಿಂದ ಅವ್ರ ಹತ್ರ ಹೇಳಿದ್ರು, ನೋಡಿ ಇದನ್ನು ನಮಗೆ ರಿನೋವೇಟ್ ಮಾಡಿ ಕೊಡ್ರಿ, ನಮ್ಮ ಪೂಜೆಯನ್ನು ನಾವು ಇನ್ನಷ್ಟು ದೊಡ್ಡದಾಗಿ ಮಾಡಬೇಕು ಅಂತ ಕೇಳ್ಕೊಂಡ್ರು. ಅವಾಗ ದತ್ತಿ ಇಲಾಖೆಯವರು ಕೂಡ ಆಯಿತು ಮಾಡೋಣ ಅಂತ ಒಪ್ಕೊಂಡ್ರು. ಆದ್ರೆ ಆ ಒಂದು ಏರಿಯಾ ಐತಲ್ಲ, ಅಲ್ಲಿ ಮುಸ್ಲಿಂ ಮೆಜಾರಿಟಿ ಹೆಚ್ಚೈತಿ. ಅಲ್ಲೇ ಹತ್ತಿರಕ್ಕೆ ಒಂದು ಮಸೀದಿಯನ್ನು ಕೂಡ ಅವರು ಕಟ್ಕೊಂಡಾರ, ಅದು 100 ವರ್ಷ ಹಳೇದು ಅಂತ ಅವ್ರು ಹೇಳಕತ್ತಾರ. ಆದ್ರೆ 300 ವರ್ಷ ಹಳೆಯ ದೇವಸ್ಥಾನ ಅಲ್ಲಿ ಇರಬಾರ್ದಂತ, ಅಲ್ಲಿ ಪೂಜೆ ನಡಿಬಾರ್ದಂತ. ಅವರ ಭಾವನೆಗೆ ಧಕ್ಕೆ ಬರ್ತೈತಂತ. 300 ವರ್ಷದ ದೇವಸ್ಥಾನ ಹಾಳಾಗಿ ಹೋಗ್ಲಿ, 100 ವರ್ಷ ಹಿಂದೆ ಇರೋ ಮಸೀದಿ ನಡಿಬೇಕು. ನೀವು ಬ್ಯಾರೆ ಕಡೆ ಹೋಗಿ ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡ್ರಿ, ನಮ್ಮಲ್ಲಿ ಬ್ಯಾಡ ಅನ್ನಕತ್ತಾರು. ಹಿಂಗೆ ಬ್ಯಾಡ ಅಂದ್ರು, ಮಾಡಲೇಬಾರ್ದು ಅಂದ್ರು, ಅಡ್ಡಿ ಮಾಡಿದ್ರು, ಕಡೆಗೆ ಕೋರ್ಟ್ಗೂ ಹೋದ್ರು. ಮದ್ರಾಸ್ ಹೈಕೋರ್ಟ್ ಹೇಳ್ತು, ಇಲ್ಲ ಅವರ ದೇವಸ್ಥಾನ ಅವ್ರು ಮಾಡಲಿ ಪೂಜೆ, ಅದ್ರಾಗೇನೈತಿ, ಅವರ ದೇವಸ್ಥಾನವನ್ನ ಅವರೇ ಸ್ವಯಂ ದೊಡ್ಡದು ಮಾಡ್ಕೊಳಕ್ ಇಷ್ಟಪಡಕತ್ತಾರ. ಅದಕ್ಕೆ ದತ್ತಿ ಇಲಾಖೆ ಕೂಡ ಸಪೋರ್ಟ್ ಮಾಡಕತ್ತೈತಿ. ನಿಮ್ಮದೇನು, ನಿಮ್ಮ ಮಸೀದಿ ಒಳಗೆ ನೀವು ನಮಾಜ್ ಮಾಡ್ಕೊಡ್ರಿ, ಅವ್ರ ದೇವಸ್ಥಾನದೊಳಗೆ ಅವ್ರು ಪೂಜೆ ಮಾಡ್ತಾರ, ಇದಕ್ಕೆ ಯಾಕೆ ಅಡ್ಡಿ ಮಾಡಾಕತ್ತೀರಿ ಅಂತ ಬಿದ್ದಿದ್ದು ಎಲ್ಲ ಅರ್ಜಿಗಳನ್ನ ವಜಾ ಮಾಡ್ತು. ಹೈಕೋರ್ಟ್ ಹೇಳೈತಿ, ಇನ್ಮೇಲೆ ಸುಮ್ಮಾಗುತ್ತಾರು ಅನ್ಕೊಂಡ ಇಲ್ಲಿ ರಿನೋವೇಷನ್ ಕಾರ್ಯ ಶುರು ಮಾಡಬೇಕು ಅನ್ನೋಷ್ಟೊತ್ತಿಗೆ ದೇವಸ್ಥಾನಕ್ಕೆ ನುಗ್ಗಕತ್ರು. ದೇವಸ್ಥಾನಕ್ಕೆ ನುಗ್ಗಿ ಪೂಜೆ ಮಾಡಬಾರ್ದು, ರಿನೋವೇಟ್ ಆಗಬಾರ್ದು, ದೇವಸ್ಥಾನ ದೊಡ್ಡದಾಗಬಾರ್ದು ಅಂತ ಬೇಡಿಕೆ ಇಟ್ರು. ಅದಷ್ಟ ಅಲ್ರಿ, ದೇವಸ್ಥಾನದ ಕಾಂಪೌಂಡ್ ಒಳಗೆ ಅಂದ್ರೆ ಏನು ಬೇಲಿ ಇರ್ತೈತಲ್ಲ ಅದ್ರ ಒಳಗೆ ಬಂದು ಧರಣಿ ಕುಂತು ಬಿಟ್ಟಾರ. ಅವ್ರದ್ದು ಏನಿಲ್ರಿಪ್ಪ, ಅಲ್ಲಿ ಪೂಜೆ ಆಗಬಾರ್ದು, ಆ ದೇವಸ್ಥಾನ ಕೆಡ್ಕೋರಿ, ಆ ಕಡೆ ಹೋಗಿ ದೂರ ಕಟ್ರಿ, ನಮ್ಮ ಅತ್ತಿಕ ಬ್ಯಾಡ ಅಂದ್ರು. ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದ್ದರಿಂದಾಗಿ ಹಿಂದೂಗಳಿಗೆ ಯಾವುದೇ ಹಬ್ಬ ಹರಿದಿನ ಆಚರಣೆ ಮಾಡಕ್ಕೆ ಆಗಕತ್ತಿಲ್ಲ ಅಂತ ಅಲ್ಲಿನ ಮಂದಿ ಹೇಳ್ತಾರೆ. ಅದಷ್ಟೇ ಅಲ್ರಿ, ಯಾವುದೇ ಹಬ್ಬ ಆಚರಣೆ ಅವ್ರದ್ದಿದ್ದಾಗ ನಾವೇನು ಅನ್ನಂಗಿಲ್ಲ, ನಮ್ಮದಿದ್ದಾಗ ಅವ್ರು ನಮ್ಗೆ ಬಹಳಷ್ಟು ತೊಂದರೆ ಕೊಡ್ತಾರ. ಈಗ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೂ ನಮ್ಗೆ ಅವಕಾಶ ಕೊಡವಲ್ರು, ಪ್ರತಿಭಟನೆ ಮಾಡಕತ್ತಾರ, ಗುಡಿ ನುಗ್ಗಾಕತ್ತಾರ ಅಂತ ಹೇಳಕತ್ತಾರ. ಹೈಕೋರ್ಟ್ ಕೂಡ ಇವ್ರಿಗೇನು ಅಲ್ಲೇನು, ಹೈಕೋರ್ಟ್ ಆದೇಶ ನೀಡಿದ ಮೇಲೂ ಕೂಡ ದೇವಸ್ಥಾನಕ್ಕೆ ಈ ರೀತಿ ನುಗ್ಗುತ್ತಾರು ಅಂದ್ರೆ ಇವ್ರಿಗೆ ಯಾರ ಭಯ ಇಲ್ಲೇನು? ಜೀರ್ಣೋದ್ಧಾರ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದ್ರೂ ಕೂಡ ಇವ್ರು ಒಪ್ಪುವಲ್ರು, ನ್ಯಾಯಾಂಗ ನಿಂದನೆ ಮಾಡಕತ್ತಾರು ಅಂತ ಸ್ಥಳೀಯರು ಆರೋಪ ಮಾಡಕತ್ತಾರೆ. ಆರೋಪ ಏನು ಮಾಡಬೇಕಾಗಿಲ್ಲ,
ಕೋರ್ಟ್ ಆದೇಶವನ್ನ ಯಾರೇ ಪಾಲಿಸ್ಲಿಲ್ಲ ಅಂದ್ರೂ ನ್ಯಾಯಾಂಗ ನಿಂದನೆ ಆಗ್ತೈತಿ. ತಮಿಳುನಾಡು ಪೊಲೀಸರು ಈ ಪ್ರತಿಭಟನೆ ಮಾಡಕತ್ತಿರೋರ್ನ ಸರಿಸಿ ಯಶಸ್ವಿ ಆಗಕ್ಕ ಆಗವಲ್ತು. ಪ್ರತಿಭಟನೆಕಾರರು ಅಷ್ಟು ಸಂಖ್ಯೆ ಒಳಗಿದ್ದಾರ, ಅವ್ರನ್ನ ತಡಿಯಕ್ ಆಗವಲ್ತು. ಅಲ್ಲಿನ ಹಿಂದೂಗಳು ಏನ್ ಹೇಳ್ತಾರೆ ಅಂದ್ರ, ಈ ತಮಿಳುನಾಡು ಸರ್ಕಾರ ಯಾವಾಗ್ಲೂ ಕೂಡ ಮುಸ್ಲಿಮರನ್ನ ಓಲೈಕೆ ಮಾಡ್ಕೋತ ಬಂದಿರೋದ್ರಿಂದ ನಮಗೆ ಭಯ ಆಗತೈತಿ, ಎಲ್ಲಿ ಅಪ್ಪಿ ತಪ್ಪಿ ಬೇರೆ ಕಡೆ ನಮ್ಮ ದೇವಸ್ಥಾನ ಕಟ್ಟಿಸ್ಬಿಡ್ತಾರೋ ಅಂತ. ಆದ್ರೆ ನಮ್ಮ ಹಿಂದೂಗಳು ಇಲ್ಲೇ 300 ವರ್ಷದಿಂದ ಪೂಜೆ ಮಾಡಿರೋದ್ರಿಂದ ನಾವು ಇದನ್ನ ಒಪ್ಪೋದಿಲ್ಲ, ನಾವು ಇಲ್ಲೇ ಪೂಜೆ ಮಾಡ್ತೀವಿ, ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೇ ಮಾಡ್ತೀವಿ ಅನ್ನಕತ್ತಾರ. ಬಟ್ ಮುಸ್ಲಿಮ್ರು ಬಿಡಾಕತ್ತಿಲ್ಲ, ನಮಗಿದು ನಡೆಯುವುದಿಲ್ಲ, ನಾವು ಇಲ್ಲಿ ಮಾಡಕ್ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದು ಬಿಟ್ಟಾರ. ಈಗ ನ್ಯಾಯಾಂಗ ನಿಂದನೆ ಆಗಿರೋದ್ರಿಂದ ಇದಕ್ಕೆ ಯಾವ ರೀತಿ ಕ್ರಮ ತಗೋತಾರೋ ಗೊತ್ತಿಲ್ಲ. ಬಟ್ ಈ ರೀತಿ ಮಾಡೋದ್ರಿಂದ ಒಂದನ್ನ ತಿಳ್ಕೊಬೇಕು, ಎಷ್ಟೊಂದು ಅಸಹನೆ. ಹಿಂದೂಗಳಂದ್ರ ಮುಸ್ಲಿಮ್ರು ಎಷ್ಟು ಅಸಹನೆ ಪಡ್ತಾರೆ, ಅವರ ಪೂಜೆ ಅವ್ರ ಪಾಡಿಗೆ ಮಾಡಲಿ ಅಂತ ಬಿಡೋದಿಲ್ಲ. ಅವರು ಅಸಹನೆಯಿಂದ ಬಳಲಾಕತ್ತಾರ, ಪ್ರತಿಭಟನೆ ಮಾಡಕತ್ತಾರ. ಭಾಳಷ್ಟು ಮಂದಿ ಹಿಂದೂಗಳಿಗೆ ಶಾಂತಿ ಪಾಠ ಹೇಳ್ತಾರ, ಸಹಿಷ್ಣುತೆ ಕಲಿಸ್ಕೊಡ್ತಾರ, ತಡ್ಕೋ 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 ಅಂತ. ನಾವು ಹಿಂದೂಗಳನ್ನು ತಡ್ಕೋತ ಬಂದೀವಿ. ಈಗ ತಮಿಳುನಾಡಿನ ಮದುರೈ ಒಳಗಿನ ಮಂದಿ ಒಪ್ಕೋವಲ್ರು. ಎಷ್ಟಂತ ನಮಗೆ ಶಾಂತಿ ಪಾಠ ಮಾಡ್ತೀರಿ, ಅವ್ರಿಗೂ ಮಾಡ್ರಿ ಅನ್ನಕತ್ತಾರ. ಅವ್ರು ಕೇಳಿದ್ರಾಗ ಏನು ತಪ್ಪೈತಿ, ಖರೆ ಐತಿ. ಬರೀ ಶಾಂತಿ ಪಾಠ ತಡ್ಕೊಳ್ರಿ, ಸಹನಾ ಮೂರ್ತಿಗಳಾಗ್ರಿ ಅಂತ ಹಿಂದೂಗಳಿಗೆ ಹೇಳೋ ಮಂದಿ ಸೆಕ್ಯುಲರಿಸ್ಟ್ಗಳು, ಪ್ರಗತಿಪರರು ಬಾಯಿ ಬಿಟ್ರ ಹಿಂದೂ ಮುಸ್ಲಿಂ ಬಾಯಿ ಅನ್ನೋರು ಸ್ವಲ್ಪ ಮುಸ್ಲಿಂ ಭಾಯಿಗಳಿಗೂ ಒಂಚೂರು ಹೇಳ್ರಲ್ಲ, ಅವ್ರ ಪಾಡಿಗೆ ಅವರ ಪೂಜೆ ಮಾಡಲಿ ಅಂತ. ಬರೀ ಹಿಂದೂಗಳಿಗೆ ಪಾಠ ಮಾಡಕ ಬರಬೇಡ್ರಿ. ಹಿಂದೂಗಳು ಕೂಡ ಇನ್ಯಾರೇ ನಿಮ್ಮೂರಾಗ ಬಂದು ಹಿಂದೂಗಳು ಶಾಂತಿಯಿಂದ ಇರಿ, ಸಹಿಷ್ಣುಗಳಾಗ್ರಿ ಅಂತ ಹೇಳಿದ್ರು ಅಂದ್ರ ನೀವು ಹೋಗಿ ಬ್ಯಾರೆದವ್ರಿಗೆ ಈ ಮಾತು ಹೇಳ್ರಿ ಅಂತ ಕಳಿಸಿಬಿಡ್ರಿ. ಇಲ್ಲಾಂದ್ರ ಇವತ್ತು ಮದುರೈ ಒಳಗೆ ಕತ್ತಿರೋದು ನಾಳೆ ನಿಮ್ಮ ಊರಾಗ ಆಗೋದು ದೂರಿಲ್ಲ.